ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾವಿನಕಾಯಿ ಮೆಣಸ್ಕಾಯಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯನ್ನು ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಮಾವಿನಕಾಯಿ, ಹುಳಿ ಮಾವಿನಕಾಯಿ ಬರುತ್ತಲ್ಲ, ಅದನ್ನು ಸಹ ಮಾಡ್ಬೋದು. ಬಟ್ ಅದು ನನಗೆ ತುಂಬ ಹುಳಿ ಅನಿಸುತ್ತೆ, ತಿನ್ನೋದಕ್ಕಾಗಲ್ಲ. ಸೊ ಅದರಿಂದ ನಾನು ತೋತಾಪುರಿ ಮಾವಿನಕಾಯನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಈ ಥರ ತೋತಾಪುರಿ ಮಾವಿನಕಾಯಿನ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಈ ಥರ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ. ಕಟ್ ಮಾಡಿಕೊಂಡಂತಹ ಮಾವಿನಕಾಯನ್ನು ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಪಾತ್ರೆಗೆ ಎಲ್ಲ ಮಾವಿನಕಾಯಿ ತುಂಡುಗಳನ್ನು ಅದರಲ್ಲಿ ನಾನು ಹಾಕ್ಕೊಂಡು ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಬೆಲ್ಲ ನಿಮಗೆ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬಹುದು. ನಾನು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಫ್ಲೇಮ್ ಬಂದು ಲೋ ಅಲ್ಲೇ ಇರಲಿ. ಇದು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿ ತನಕ ಇದನ್ನು ಕುದಿಸ್ಬೇಕು. ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಒಂದು ಪಾಕದ ಥರ ಬರುತ್ತೆ. ಅಲ್ಲಿ ತನಕ ಲೋ ಫ್ಲೇಮಲ್ಲೇ ಈ ಥರ ಕೈಯನ್ನು ಸೌಟ್ ಹಾಕಿಬಿಟ್ಟು ಮೊಗ್ಸ್ತಾ ಇರಿ ಅವಾಗವಾಗ. ನಾನಿಲ್ಲಿ ಫ್ಲೇಮ್ ಬಂದು ಲೋ ಅಲ್ಲೇ ಇದೆ. ನಾನು ಇದನ್ನು ಎರಡು ಹಸಿಮೆಣಸಿನ್ಕಾಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಈ ಮೆಣಸ್ಕಾಯಿ ಬಂದು ಹೇಗೆ ಬರುತ್ತೆ ಅಂದರೆ ಸ್ವಲ್ಪ ಹುಳಿ, ಸ್ವಲ್ಪ ಸ್ವೀಟು, ಸ್ವಲ್ಪ ಖಾರ ಈ ಥರ ಆಗುತ್ತೆ. ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿ ಆಗುತ್ತೆ. ನೀವು ಇದನ್ನು ಅನ್ನಕ್ಕೆ, ದೋಸೆಗೆ, ಚಪಾತಿಗೆ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಅದು ಹಾಗೆ ಕುದೀತಾ ಇರಲಿ. ನಾನಿಲ್ಲಿ ಮಸಾಲೆ ಮಾಡ್ಕೊಳ್ತಾ ಇದ್ದೇನೆ. ಒಂದು ಸಣ್ಣ ಪ್ಯಾನಿಗೆ ನಾನು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೇನೆ. ಎಳ್ಳನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅದು ಸಿಡಿಯತ್ತಲ್ಲ ಚಟಪಟ ಅಂತ, ಆ ಥರ ಆದ ಕೂಡಲೇ ಇದು ಎಳ್ಳು ರೆಡಿ ಇದೆ ಅಂತ ಅರ್ಥ. ಎಳ್ಳು ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಎಳ್ಳನ್ನು ನಾವು ತಣ್ಣಗಾಗೋದಕ್ಕೆ ಬಿಡಬೇಕು. ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕಿ ತಣ್ಣದಾಗೋಕ್ಕೆ ಬಿಡ್ತಿದ್ದೀನಿ. ಅದೇ ಪ್ಯಾನಿಗೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ 2 ಚಮಚ ಉದ್ದಿನಬೇಳೆ ಹಾಗೆ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ತುಂಬ ಉದ್ದಿನಬೇಳೆ ಹಾಕೋದಕ್ಕೆ ಹೋಗ್ಬಿಡಿ, ಅದರದ್ದೇ ಸ್ಮೆಲ್ ಬಂದಿರುತ್ತೆ. ನಾನಿಲ್ಲಿ 1.5 ಚಮಚ 2 ಚಮಚ ಉದ್ದಿನಬೇಳೆಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ, ಇವಾಗ ನೋಡಿ ಎಲ್ಲ ಫ್ರೈ ಆಗಿದೆ. ಈ ಫ್ರೈ ಆಗಿದ್ದಂತಹ ಉದ್ದಿನಬೇಳೆ ಮತ್ತು ಒಣಮೆಣಸಿನ್ಕಾಯನ್ನು ಫ್ರೆಶ್ ಆದ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನಾನು, ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನಾನು ತಣ್ಣಗಾಗೋದಕ್ಕೆ ಎಳ್ಳನ್ನು ಪ್ಲೇಟಲ್ಲಿ ಹಾಕಿಟ್ಟಿದ್ದೆ ಅಲ್ಲ, ಅದನ್ನು ಸ್ವಲ್ಪ ಈ ಥರ ಉಜ್ತಾ ಇದ್ದೇನೆ. ಅದು ಬ್ಲ್ಯಾಕ್ ಸಿಪ್ಪೆ ಎಲ್ಲ ಸ್ವಲ್ಪ ಹೋಗಲಿ ಅಂತ. ಎಳ್ಳು ಸ್ವಲ್ಪ ತುಂಬ ಬ್ಲ್ಯಾಕ್ ಇರೋದ್ರಿಂದ ಅದು ಮಸಾಲೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಡುತ್ತೆ. ಅದರಿಂದ ಈ ಥರ ಸ್ವಲ್ಪ ಮೇಲ್ಗಡೆ ಸಿಪ್ಪೆಯನ್ನು ಕೈಯಿಂದ ಈ ಥರ ಮಾಡೋದ್ರಿಂದ ಆ ಸಿಪ್ಪೆ ಎಲ್ಲ ಸ್ವಲ್ಪ ಹೋಗಿ, ನೋಡಿ ಎಳ್ಳು ಇವಾಗ ಸ್ವಲ್ಪ ಬಿಳಿ ಬಿಳಿಯಾಗಿದೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಜಾಸ್ತಿ ಕಲ್ಲರು ಚೇಂಜ್ ಆಗೋದಿಲ್ಲ. ಇವಾಗ ಇದು ಎಳ್ಳು ಸಿಪ್ಪೆಲ್ಲ ತೆಗೆದಿದ್ದೀನಿ, ನೋಡ್ಬೋದು. ಇದನ್ನು ನಾನು ಮಸಾಲೆಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡ್ಬೋದು, ನಾನು ಅಷ್ಟು ಎಳ್ಳನ್ನು ಮಸಾಲೆಗೆ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಹುಳಿಯನ್ನು ಏನೋ ಹಾಕೋದಕ್ಕೆ ಹೋಗ್ಬಿಡಿ. ಆಲ್ರೆಡಿ ಮಾವಿನಕಾಯಿ ಹುಳಿಯಾಗಿರೋದ್ರಿಂದ ಇದಕ್ಕೆ ಹುಣಸೆಹಣ್ಣು, ಟೊಮೆಟೊ ಅಂಥದ್ದು ಏನು ಯೂಸ್ ಮಾಡೋದಿಲ್ಲ ನಾವಿಲ್ಲಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನಿದನ್ನು ರುಬ್ಕೊಂಡು ಬರ್ತಾ ಇದ್ದೇನೆ. ರುಬ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ತುಂಬ ನೀರು ಹಾಕೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ರುಬ್ಕೊಂಡು ಬನ್ನಿ ಸ್ಮೂತಾಗಿ. ಇವಾಗ ಗ್ಯಾಸ್ ಮೇಲಿರುವಂತಹ ಮಾವಿನಕಾಯಿ ಸಹ ತುಂಬ ಸಾಫ್ಟ್ ಆಗಿದೆ. ಬೆಲ್ಲ ಎಲ್ಲ ಸ್ವಲ್ಪ ಕರಗಿದೆ, ಬಟ್ ಪಾಕ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇದಕ್ಕೆ ನಾವು ರುಬ್ಕೊಂಡಂತಹ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಈ ಥರ ಮಸಾಲೆಯನ್ನು ನೀವು ಹಾಕಬೇಕು. ಇವಾಗಲೂ ಸಹ ಫ್ಲೇಮ್ ಬಂದು ಲೋವಲ್ಲೇ ಇರಲಿ, ಹೈ ಫ್ಲೇಮಲ್ಲೆಲ್ಲ ಇಡೋದಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಈ ಥರ ಇದು ತುಂಬ ತೆಳ್ಳಗಿರೋದಿಲ್ಲ ಮಾವಿನಕಾಯಿ ಮೆಣಸ್ಕಾಯಿ ಅನ್ನೋದು. ಈ ಥರ ಸ್ವಲ್ಪ ದಪ್ಪನೇ ಇರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಇದು ಕುದಿ ಬರಬೇಕು. ಹೈ ಫ್ಲೇಮ್ ಇಡೋದಕ್ಕೆ ಹೋಗ್ಬಿಡಿ. ಲೋ ಫ್ಲೇಮಲ್ಲಿ ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟು ಜಾಸ್ತಿ ಆಗಿ ಬರುತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಎಷ್ಟು ಕುದಿಸ್ತೀರೋ ಅಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ. ಸೊ
ಇವಾಗ ನೀವು ಇಲ್ಲಿ ನೋಡ್ಬೋದು, ಇದು ಚೆನ್ನಾಗಿ ಕುದಿ ಬರ್ತಾ ಇದೆ, ಕುದಿ ಬಂದಿದೆ. ನಾನು ಇದನ್ನು ಮತ್ತೆ ಒಂದು 5-10 ನಿಮಿಷ ಮತ್ತೆ ಕುದಿಸ್ತಿದ್ದೀನಿ. ಅಲ್ಲಿ ತನಕ ನಾನು ಒಂದು ಒಗ್ಗರಣೆಗೆ ರೆಡಿ ಮಾಡಿಕೊಂಡು ಬರೋಣ. ನಾನು ಅದೇ ಪ್ಯಾನಿಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಸಾಸಿವೆ, ಹಾಗೆ ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಈ ಒಗ್ಗರಣೆಯನ್ನು ನಾವು ಇದಕ್ಕೆ ಮಾವಿನಕಾಯಿ ಮೆಣಸಿನ್ಕಾಯಿಗೆ ಹಾಕ್ಕೊಂಡ್ರೆ ಮಾವಿನಕಾಯಿ ಮೆಣಸಿನ್ಕಾಯಿ ರೆಡಿಯಾಗುತ್ತೆ. ಇನ್ನೂ ಕುದಿ ಬರ್ತಾ ಇದೆ, ಫ್ಲೇಮ್ ಲೋವಲ್ಲೇ ಇದೆ. ಇನ್ನೂ ಚೆನ್ನಾಗಿ ಕುದಿ ಬಂದಿದೆ ಇದು. ಇವಾಗ ಇದು ರೆಡಿಯಾಗಿದೆ. ನಾನು ಇದಕ್ಕೆ ನಾವು ಒಗ್ಗರಣೆಗೆ ಏನು ರೆಡಿ ಮಾಡ್ಕೊಂಡಿದ್ದೀವೋ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಇವಾಗ ಇದು ತೋತಾಪುರಿ ಮಾವಿನಕಾಯಿದ ಮೆಣಸಿನ್ಕಾಯಿ ರೆಡಿಯಾಗಿದೆ. ನೀವು ಖಂಡಿತ ಇದನ್ನು ಒಂದ್ಸಲ ಟ್ರೈ ಮಾಡಿ. ನೀವು ಇದನ್ನು ರೈಸ್ ಜೊತೆ ಚೆನ್ನಾಗಿರುತ್ತೆ, ಉದ್ದಿನ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೆ, ಅಕ್ಕಿ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಇವಾಗ ಮಾವಿನಕಾಯಿ ಮೆಣಸಿನ್ಕಾಯಿ ರೆಡಿಯಾಗಿದೆ. ನೀವು ಸಹ ಖಂಡಿತ ಇದನ್ನು ಒಂದ್ಸಲ ಟ್ರೈ ಮಾಡಿ ಬಂದು ನನಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು.